ಅಯ್ಯಪ್ಪ ಸ್ವಾಮಿಗಳು ಮಾಲೆಯನ್ನ ಎಲ್ಲಿ ವಿಸರ್ಜನೆ ಮಾಡ್ತಾರೆ? ಶಬರಿಮಲೆಯಲ್ಲಿ ಕಾಣಿಸುವ ಮಕರ ಜ್ಯೋತಿಯ ವಿಶೇಷತೆ ಏನು? ಅಯ್ಯಪ್ಪ ಸ್ವಾಮಿ ಹೇಗೆ ಜನಿಸಿದರು? ಶಬರಿಮಲೆಯಲ್ಲಿನ 18 ಮೆಟ್ಟಿಲುಗಳ ಆಧ್ಯಾತ್ಮಿಕ ಸಂದೇಶವೇನು? ಇರುಮುಡಿ ಎಂದರೇನು? ಈ ಎಲ್ಲ ಪ್ರಶ್ನೆಗಳು ಮತ್ತು ಶಬರಿಮಲೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಹೇಳ್ತೀನಿ ಬನ್ನಿ. ನೀವು ಎಲ್ಲಾದರೂ ಕೇಳಿದ್ದೀರಾ, ದೇವರ ದರ್ಶನಕ್ಕಾಗಿ ಲಕ್ಷಾಂತರ ಜನರು ತಮ್ಮ ಅಹಂಕಾರವನ್ನು ಬಿಟ್ಟು ಒಂದೇ ವೇಷ ಧರಿಸಿ ಕಾಡು, ಪರ್ವತ, ನದಿ ದಾಟಿ ತಪಸ್ಸಿನ ಪಥದಲ್ಲಿ ನಡೆಯುತ್ತಾರೆ. ಅದು ಕೇವಲ ಯಾತ್ರೆಯಲ್ಲ, ಅದು ಜೀವನದ ಒಂದು ಪಾಠ. ಹೌದು, ನೀವು ಯೋಚನೆ ಮಾಡಿರೋ ಹಾಗೆ ಭಕ್ತಿ, ತಪಸ್ಸು ಮತ್ತು ಸಮಾನತೆಯ ಮಹಾಕೇಂದ್ರವಾದ ಶಬರಿಮಲೆ ಬಗ್ಗೆ. ಶಬರಿಮಲೆ ಈ ಹೆಸರು ಕೇಳಿದ ಕ್ಷಣದಲ್ಲಿ ಭಕ್ತರ ಹೃದಯದಲ್ಲಿ ಭಕ್ತಿ ಭಾವ ಉಕ್ಕುತ್ತದೆ. ಅದು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯಗಳ ಮಧ್ಯೆ ಸಮುದ್ರ ಮಟ್ಟದಿಂದ 1260 ಮೀಟರ್ ಎತ್ತರದಲ್ಲಿ ನೆಲೆಸಿರುವ ಪುಣ್ಯಕ್ಷೇತ್ರ, ಭಗವಾನ್ ಅಯ್ಯಪ್ಪನ ದಿವ್ಯ ನಿವಾಸ. ಅದು ಕೇವಲ ದೇವಸ್ಥಾನ ಅಲ್ಲ, ಅದು ಶಿಸ್ತು ಕಲಿಸುವ ಪಾಠಶಾಲೆ, ಅಹಂಕಾರವನ್ನು ಕರಗಿಸುವ ಅಗ್ನಿಕುಂಡ. ಇನ್ನು ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಹಾಕುವ ಮಾಲಾಧಾರಿಗಳ ಪಾದಯಾತ್ರೆಯನ್ನ ನೋಡಿದರೆ ಶಬರಿಮಲೆ ಯಾತ್ರೆ ಪಂಪಾ ನದಿಯಿಂದ ಆರಂಭವಾಗುತ್ತೆ. ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ ಭಕ್ತರು ತಮ್ಮ ದೇಹವನ್ನ ಮಾತ್ರ ಅಲ್ಲ, ಮನಸ್ಸನ್ನು ಶುದ್ಧಿಗೊಳಿಸುತ್ತಾರೆ. ಹಸಿರು ಕಾಡುಗಳು, ಪಕ್ಷಿಗಳ ಕಲರವ, ತಂಪಾದ ಗಾಳಿಯ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಒಂದೇ ನಾಮಸ್ಮರಣೆ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ನಾಮವೇ ಭಕ್ತನಿಗೆ ಶಕ್ತಿ. ಪುರಾಣಗಳ ಪ್ರಕಾರ ಲೋಕವನ್ನು ಕಾಡುತ್ತಿರುವ ಮಹಿಷಿ ಎಂಬ ಅಸುರಿಯನ್ನು ಸಂಹರಿಸಲು ಶಿವ ಮತ್ತು ವಿಷ್ಣು ಒಟ್ಟಾಗಿ ಅವತರಿಸಿದರು. ವಿಷ್ಣು ಮೋಹಿನಿಯ ರೂಪದಲ್ಲಿದ್ದಾಗ ಶಿವನ ಜೊತೆಗೂಡಿ ಅಯ್ಯಪ್ಪನ ಜನನವಾಗುತ್ತೆ. ಪಾಂಡಲಂ ಎಂಬ ರಾಜನಿಗೆ ತೋರಿದ ಈ ದಿವ್ಯ ಶಿಶು ಬಾಲ್ಯದಲ್ಲೇ ತನ್ನ ಶಕ್ತಿಯನ್ನು ತೋರಿದನು. ಅಯ್ಯಪ್ಪ ಮುಂದೆ ಬೆಳೆದು ಮಹಿಷಿಯ ಸಂಹಾರ ನಂತರ ಅಯ್ಯಪ್ಪ ಶಬರಿಮಲೆಯಲ್ಲಿ ತಪಸ್ಸು ಮಾಡಿ ನೆಲೆಸಿದನು ಎಂಬ ನಂಬಿಕೆ ಇದೆ. ಇನ್ನು ಶಬರಿಮಲೆ ಇತಿಹಾಸದ ಕುರಿತು ನೋಡಲು ಹೋದಾಗ ಸಾವಿರಾರು ವರ್ಷಗಳ ಹಿಂದೆ ತಮಿಳು ಮತ್ತು ಮಲಯಾಳ ಸಾಹಿತ್ಯದಲ್ಲಿ ಅಯ್ಯಪ್ಪನ ಕುರಿತು ಅನೇಕ ಉಲ್ಲೇಖಗಳಿವೆ. ಪಾಂಡಲಂ ರಾಜವಂಶವು ಈ ಪವಿತ್ರ ಕ್ಷೇತ್ರದ ಸಂಪ್ರದಾಯಗಳನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಪಾಂಡಲಂ ಅರಮನೆಯಿಂದ ಪವಿತ್ರ ಆಭರಣಗಳು ಶಬರಿಮಲೆಗೆ ಬರುತ್ತವೆ. ಶಬರಿಮಲೆ ಯಾತ್ರೆ ಕೇವಲ ಒಂದು ದಿನದ ತೀರ್ಮಾನವಲ್ಲ, ಅದಕ್ಕೂ ಮುನ್ನ 41 ದಿನಗಳ ವ್ರತಾಚರಣೆಯನ್ನು ಆಚರಿಸಬೇಕು. ಈ ವ್ರತದಲ್ಲಿ ಭಕ್ತರು ಮಾಂಸ, ಮದ್ಯ ತ್ಯಾಗ ಮಾಡುತ್ತಾನೆ, ಸಾತ್ವಿಕ ಆಹಾರವನ್ನ ಸೇವಿಸುತ್ತಾನೆ, ಬ್ರಹ್ಮಚರ್ಯ ಪಾಲಿಸುತ್ತಾನೆ, ಸತ್ಯ ಮತ್ತು ಶಿಸ್ತಿನಿಂದ ಜೀವನ ನಡೆಸುತ್ತಾನೆ. ಈ 41 ದಿನಗಳು ಭಕ್ತರನ್ನು ಒಳಗಿನಿಂದ ಬದಲಾಯಿಸುತ್ತವೆ. ಅಯ್ಯಪ್ಪ ಸ್ವಾಮಿಗಳು ಶಬರಿಮಲೆಗೆ ಹೋಗುವಾಗ ಒಂದು ಇರುಮುಡಿಯನ್ನು ಕಟ್ಟುತ್ತಾರೆ. ಅದು ಕೇವಲ ಒಂದು ಕಟ್ಟು ಅಲ್ಲ, ಭಕ್ತಿಯ ಸಂಕೇತ. ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಮಾತ್ರ ಇರುಮುಡಿ ಕಟ್ಟಬೇಕು. ಮುಂಭಾಗ ದೇವರಿಗೆ ಅರ್ಪಣೆ, ಹಿಂಭಾಗ ಭಕ್ತನ ಅಗತ್ಯ. ಇರುಮುಡಿ ಇಲ್ಲದೆ ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳನ್ನು ಏರಲು ಅನುಮತಿ ಇಲ್ಲ. ಇನ್ನು ಶಬರಿಮಲೆಯಲ್ಲಿರುವ 18 ಪವಿತ್ರ ಮೆಟ್ಟಿಲುಗಳ ಬಗ್ಗೆ ಹೇಳೋದಾದ್ರೆ, ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳು ಒಂದು ಆಧ್ಯಾತ್ಮಿಕ ಸಂದೇಶವನ್ನ ಹೇಳುತ್ತವೆ. ಮಾನವನ ಇಂದ್ರಿಯಗಳು, ಗುಣಗಳು, ಅಹಂಕಾರ ಇವೆಲ್ಲವನ್ನು ಜಯಿಸಿದಾಗಲೇ ದೇವರ ದರ್ಶನ ಮಾತ್ರ ಸಾಧ್ಯ. ಪ್ರತಿ ಮೆಟ್ಟಿಲು ಏರುವಾಗ ಭಕ್ತನ ಹೃದಯ ಇನ್ನಷ್ಟು ಹಗುರವಾಗುತ್ತೆ. ಇನ್ನು ಶಬರಿಮಲೆಯಲ್ಲಿ ಕಾಣಿಸುವ ಮಕರ ಜ್ಯೋತಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಜನವರಿ ತಿಂಗಳಿನ ಮಕರ ಸಂಕ್ರಾಂತಿಯ ದಿನದಂದು ಪರ್ವತ ಶಿಖರದಲ್ಲಿ ಒಂದು ದಿವ್ಯ ಜ್ಯೋತಿ ಕಾಣಿಸುತ್ತದೆ. ಅದೇ ಮಕರ ಜ್ಯೋತಿ.
ಲಕ್ಷಾಂತರ ಭಕ್ತರು ಈ ಕ್ಷಣಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತಾರೆ. ಈ ಜ್ಯೋತಿ ಕಾಣಿದ ಕ್ಷಣ ಭಕ್ತರ ಕಣ್ಣಲ್ಲಿ ನೀರು, ಎಲ್ಲರ ತುಟಿಗಳಲ್ಲಿ ಒಂದೇ ನಾಮ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಒಂದೇ ವೇಷ, ಒಂದೇ ಹೆಸರು, ಅಯ್ಯಪ್ಪ ಸ್ವಾಮಿ. ಜಾತಿ, ಭಾಷೆ, ರಾಜ್ಯ ಎಲ್ಲವೂ ಇಲ್ಲಿ ಕರಗುತ್ತೆ. ಇದೇ ಶಬರಿಮಲೆಯಲ್ಲಿನ ಮಹತ್ವ. ಶಬರಿಮಲೆ ಪಶ್ಚಿಮ ಘಟ್ಟಗಳ ಹೃದಯದಲ್ಲಿದೆ. ಅದಕ್ಕಾಗಿ ಪರಿಸರ ಸಂರಕ್ಷಣೆ ಅತ್ಯಗತ್ಯ. ಪ್ಲಾಸ್ಟಿಕ್ ನಿಷೇಧ, ಸ್ವಚ್ಛತಾ ಅಭಿಯಾನಗಳು ಇಂದಿನ ಶಬರಿಮಲೆ ಯಾತ್ರೆಯ ಒಂದು ಭಾಗ. ಶಬರಿಮಲೆ ಯಾತ್ರೆ ದೇಹವನ್ನ ಮಾತ್ರ ಅಲ್ಲ, ಮನಸ್ಸನ್ನು ಶುದ್ಧಿಗೊಳಿಸುತ್ತೆ. ಸಹನೆ, ಶಿಸ್ತು, ಸಮಭಾವ ಈ ಎಲ್ಲ ಗುಣಗಳು ಭಕ್ತನ ಬದುಕಿನ ಭಾಗವಾಗುತ್ತೆ. ಶಬರಿಮಲೆ ಒಂದು ದೇವಾಲಯವಲ್ಲ, ಅದು ಜೀವನದ ಒಂದು ಮಾರ್ಗ. ಅಹಂಕಾರ ತ್ಯಾಗ, ಸಮಾನತೆಯ ಸ್ವೀಕಾರ, ಭಕ್ತಿಯ ಶಿಖರ. ನಿಮಗೂ ಈ ಯಾತ್ರೆ ಒಂದು ಹೊಸ ದೃಷ್ಟಿ ನೀಡಲಿ ಎಂದು ಬೇಡಿಕೊಳ್ಳೋಣ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.